ಗ್ಯಾರಂಟಿ ಸಮಿತಿಯನ್ನ ರಚನೆ ಮಾಡುವುದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ವಿಚಾರ ರಾಜ್ಯದಲ್ಲಿ ವಿವಾದಕ್ಕೆ ಕಾರಣವಾಗತ್ತಾ ಅನ್ನುವಂಥದ್ದು ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆ. ಮತ್ತೆ ವಿಪಕ್ಷಗಳಿಗೆ ಗ್ಯಾರಂಟಿ ಅಸ್ತ್ರವನ್ನ ಮಾಡಿಕೊಡುತ್ತಾ ಸರ್ಕಾರ? ಯಾಕಂತ ಅಂದ್ರೆ ಗ್ಯಾರಂಟಿ ಸಮಿತಿಯನ್ನ ರಚನೆ ಮಾಡಲಾಗಿದೆ, ಮನೆ ಮನೆಗೆ ಹೋಗ್ತಾರೆ, ಕೆಲವೊಂದಷ್ಟು ರೀತಿಯಲ್ಲಿ ಇವಾಗೆಲ್ಲ ಏನೇನ್ ಆಗ್ತಾ ಇದೆ ಆ ಕುರಿತಾಗಿ ಕೂಲಂಕುಷವಾಗಿ ಒಂದ್ ರೀತಿಯಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ವಿಪಕ್ಷಗಳಿಗೆ ಇದು ಅಸ್ತ್ರ ಆಗತ್ತಾ ಮತ್ತೊಮ್ಮೆ ಗ್ಯಾರಂಟಿ ಅನ್ನೋದು? ಮತ್ತೆ ವಿಪಕ್ಷಗಳಿಗೆ ಗ್ಯಾರಂಟಿ ಅಸ್ತ್ರ ಆಗತ್ತಾ? ಕಾರ್ಯಕರ್ತರಿಗೆ ಅಧಿಕಾರ ಹಂಚಿಕೆಗೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗಿದೆ. ಗ್ಯಾರಂಟಿ ಪರಿಷ್ಕರಣೆಗೆ ಸಮಿತಿ ರಚನೆಗೆ ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ. ಗ್ರಾಮ ಮಟ್ಟದಲ್ಲಿ ಹಾಗೂ ವಾರ್ಡ್ ವಾರ್ ಸಮಿತಿ ರಚನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. 5 ಜನರ ಸಮಿತಿಯನ್ನ ರಚಿಸುವುದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಈಗ ಆಲ್ರೆಡಿ ಗ್ಯಾರಂಟಿನಲ್ಲಿ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಯಾವಾಗ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡುತ್ತೆ. ಆ ಸಂದರ್ಭದಲ್ಲೂ ಅಷ್ಟೇ ವಿಪಕ್ಷಗಳಿಗೆ ಅದು ಒಂದು ರೀತಿಯಲ್ಲಿ ಅಸ್ತ್ರ ಆಗಿತ್ತು. ಫ್ರೀ ಬೀಸ್ಗಳನ್ನ ಕೊಟ್ಟಿದ್ದಾರೆ, ಇದರಿಂದ ಯೂಸ್ಲೆಸ್, ಏನು ಪ್ರಯೋಜನ ಆಗ್ತಾ ಇಲ್ಲ, ಸುಮ್ಮನೆ ದುಂದು ವೆಚ್ಚವನ್ನ ಮಾಡಲಾಗ್ತಾ ಇದೆ, ರಾಜ್ಯದಲ್ಲಿ ಬೊಕ್ಕಸ ಖಾಲಿ ಆಗ್ತಾ ಇದೆ ಇದರಿಂದ ಅನ್ನುವಂಥ ಕೆಲವೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು ವಿಪಕ್ಷಗಳಿಂದ. ಆದ್ರೆ ಇದೀಗ ಇವಾಗೇನ್ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಇದರಿಂದಲೂ ಕೂಡ ಅದೊಂದು ವೆಚ್ಚ ಆಗತ್ತೆ. ಈಗ ಆಲ್ರೆಡಿ ಫ್ರೀ ಸ್ಕೀಮ್ಗಳನ್ನ ಕೊಟ್ಟು ಒಂದ್ ಕಡೆನಲ್ಲಿ ಸರ್ಕಾರ ಧೋಖಾ ಆಗಿದೆ, ಬೊಕ್ಕಸ ಖಾಲಿ ಆಗಿದೆ. ಮತ್ತೊಮ್ಮೆ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿ ಮತ್ತೊಮ್ಮೆ ಆರ್ಥಿಕವಾಗಿ ನಷ್ಟವನ್ನ ತಂದ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ಸರ್ಕಾರ ತಾನಾಗೆ ತಂದ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಗ್ರಾಮ ಮಟ್ಟದಲ್ಲಿ ಹಾಗೂ ವಾರ್ಡ್ ವಾರ್ ಸಮಿತಿ ರಚನೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಪ್ರತಿ ಸಮಿತಿಯಲ್ಲೂ ಕೂಡ 5 ಕಾಂಗ್ರೆಸ್ಸಿಗರಿಗೆ ಅಧಿಕಾರವನ್ನು ಕೂಡ ಕೊಡಲಾಗುತ್ತೆ. ಸರಿಸುಮಾರು 5500 ಮಂದಿಗೆ ಹುದ್ದೆಯನ್ನ ಕೂಡ ಕೊಡಲಾಗುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ಮಂದಿ ಅದರಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಕೆಲವೊಂದಷ್ಟು ರೀತಿಯಾದಂತ ಸವಲತ್ತುಗಳನ್ನ ಕೊಡಬೇಕಾಗತ್ತೆ. ಇವಾಗ ಅದನ್ನು ಕೂಡ ಕೊಡ್ಲಾಗ್ತಾ ಇದೆ. ಇವಾಗ ಮತ್ತಷ್ಟು ಜನಕ್ಕೆ ಅದೇ ರೀತಿಯಾಗಿ ಕೊಟ್ರೆ ಆರ್ಥಿಕವಾಗಿ ನಷ್ಟ ಆಗಿಲ್ಲ. ಗ್ರಾಮ ಮಟ್ಟದ ಗ್ಯಾರಂಟಿ ಸಮಿತಿಯಿಂದ ಫ್ರೀ ಬೀಸ್ಗೆ ಸರ್ಜರಿ. ಮನೆ ಮನೆಗೆ ಹೋಗಿ ಅರ್ಹರ ಪಟ್ಟಿ ತಯಾರಿಯನ್ನ ಮಾಡಲಾಗುತ್ತೆ. ಗ್ಯಾರಂಟಿ ಸಮಿತಿಗೆ ಹೊಸದಾಗಿ ಅರ್ಜಿ ವಿತರಿಸುವ ಜವಾಬ್ದಾರಿಯನ್ನ ಆ ಅಧಿಕಾರಿಗಳಿಗೆ ಕೊಡಲಾಗುತ್ತೆ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಗೆ ಆಕ್ಷೇಪವನ್ನು ಒಡ್ಡಲಾಗಿದೆ. ಸಾರ್ವಜನಿಕ ಹಣವನ್ನ ದುಂದು ವೆಚ್ಚ ಮಾಡುತ್ತಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ. ಮತ್ತೆ ವಿಪಕ್ಷಗಳ ಕೆಂಗಣ್ಣಿಗೆ ಗ್ಯಾರಂಟಿ ಸರ್ಕಾರ ಹಾಗಾದ್ರೆ ಗುರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ. ಗ್ಯಾರಂಟಿ ಸರ್ಕಾರ ಮತ್ತೊಮ್ಮೆ ತಮ್ಮ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಎಳೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ? ಈಗ ಆಲ್ರೆಡಿ ವಿಪಕ್ಷಗಳಿಗೆ ಗ್ಯಾರಂಟಿ ಸ್ಕೀಮ್ ಅನ್ನೋದು ಒಂದು ಅಸ್ತ್ರ ಆಗಿತ್ತು. ಹೌದು, ಏನೇ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟರು ಮೊದಲಿಗೆ ವಿರೋಧವನ್ನ ಸಂಪೂರ್ಣವಾಗಿ ಮಾಡಿದ್ರು ಕೂಡ ಬಿಜೆಪಿ ಹಾಗೂ ಜೆಡಿಎಸ್. ತದನಂತರದಲ್ಲಿ ಯಾವಾಗ ಜನ ಅದನ್ನು ಒಪ್ಕೊಂಡ್ರು, ಅದಾದ ನಂತರ ಕೆಲವೊಂದಷ್ಟು ಫಿಲ್ಟರ್ಗಳನ್ನ ಮಾಡ್ಕೊಳ್ತಾ ಬಂದ್ರು. ಅವರ ಮಾತಿನಲ್ಲೇ ಕೆಲವೊಂದಷ್ಟು ಜನಕ್ಕೆ ಇದು ಇಷ್ಟ ಆಗಿದೆ. ನಾವು ಗ್ಯಾರಂಟಿ ಸ್ಕೀಮ್ಗಳು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದರಲ್ಲಿ ಮಾಡಿಫೈ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ಹೇಳಲಾಗಿತ್ತು. ಡಿಕೆ ಶಿವಕುಮಾರ್ ಪದಗ್ರಹಣ ಆದ ನಂತರ ಆ ಒಂದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಪರಿಷ್ಕರಣೆಯನ್ನ ಮಾಡ್ತಾರೆ. ಇದೀಗ ಸಮಿತಿಯನ್ನ ಕೂಡ ರಚನೆ ಮಾಡಿರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಒಂದ್ ಕಡೆನಲ್ಲಿ ಈ ಗ್ಯಾರಂಟಿ ಸಮಿತಿ ಏನಿದೆ ಮತ್ತೊಮ್ಮೆ ರಾಜ್ಯದಲ್ಲಿ ವಿವಾದಕ್ಕೆ ಕಾರಣ ಆಗತ್ತಾ? ಒಂದು ಹಾದಿಯನ್ನ ಸರ್ಕಾರ ತನಿಗ್ ತಾನೇ ಕ್ರಿಯೇಟ್ ಮಾಡ್ಕೊಳ್ತಾ ಇದೆಯಾ ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಎಸ್, ಕರೆ ಕಟ್ಟಾಗಿದೆ. ಮತ್ತೆ ವಿಪಕ್ಷಗಳಿಗೆ ಗ್ಯಾರಂಟಿ ಸ್ಕೀಮ್ ಅನ್ನೋದು ತಲೆನೋವು. ಅಂದ್ರೆ ಇವಾಗ ಸರ್ಕಾರವನ್ನ ಎದುರಿಸೋದಕ್ಕೆ ಏನಾದ್ರೂ ಒಂದು ಅಸ್ತ್ರ ಬೇಕು. ಆ ಅಸ್ತ್ರವನ್ನ ಇದೀಗ ಗ್ಯಾರಂಟಿ ಸ್ಕೀಮ್ ಕೊಡುತ್ತಾ ಅನ್ನುವಂಥ ಪ್ರಶ್ನೆ. ಗ್ಯಾರಂಟಿ ಮೂಲಕ 30,000 ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡ್ಲಾಗತ್ತೆ. ಅವ್ರಿಗೆ ಕೊಡ್ಲಾಗತ್ತೆ ಅಂತ ಅಂದ್ರೆ ಏನೆಲ್ಲ ಆಗಬಹುದು, ಎಷ್ಟೊಂದು ಸವಲತ್ತುಗಳನ್ನ ಕೊಡಬೇಕಾಗತ್ತೆ, ಅದರಿಂದಲೂ ಕೂಡ ಆರ್ಥಿಕವಾಗಿ ನಷ್ಟ ಆಗುತ್ತೆ ಸರ್ಕಾರಕ್ಕೆ. ಎಸ್ ಬಸವರಾಜ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಬಸವರಾಜ್, ಈ ಒಂದು ಗ್ಯಾರಂಟಿ ಸಮಿತಿ ಏನಿದೆ ರಾಜ್ಯದಲ್ಲಿ ಮತ್ತೆ ವಿವಾದಕ್ಕೆ ಕಾರಣ ಆಗತ್ತಾ ಅಂತ? ಸುಕನ್ಯಾ, ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಪರಿಷ್ಕರಣೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಮೊದಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಹೊಸದಾಗಿ ಅರ್ಜಿಯನ್ನ ಕರಿತೇವೆ, ಆ ಅರ್ಜಿಯನ್ನ ಭರ್ತಿ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ವಿವರಣ ಕೊಟ್ರೆ ಮತ್ತೆ ಆ ಒಂದು ಯೋಜನೆಗಳು ಕೂಡ ಮುಂದುವರಿತವೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಇದೀಗ ಸರ್ಕಾರ ಹೊಸ ಚಿಂತನೆಯನ್ನು ಕೂಡ ನಡೆಸಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ.
ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೆಲವೊಂದಿಷ್ಟು ಜವಾಬ್ದಾರಿ ಕೊಡುವ ಮುಖಾಂತರ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಸರ್ಕಾರ ಮಟ್ಟದಲ್ಲಿ ಅಧಿಕಾರ ಕೊಟ್ಟಂತಾಗುತ್ತೆ ಅನ್ನುವಂತಹ ಲೆಕ್ಕಾಚಾರದ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಮತ್ತೊಂದು ಸಾಹಸಕ್ಕೂ ಕೂಡ ಕೈ ಹಾಕ್ತಾ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಈಗಾಗಲೇ ತಾಲೂಕಾ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿದಾವೆ. ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೊಂದು ಗ್ಯಾರಂಟಿಯ ಒಂದು ಪರಿಷ್ಕರಣೆ ಸಮಿತಿಗಳನ್ನು ರಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಗ್ರಾಮಗಳಲ್ಲಿ 5 ಜನ, ವಾರ್ಡ್ಗೆ 5 ಜನ, ಈ ರೀತಿಯಾಗಿರ್ತಕ್ಕಂಥ ನೇಮಕ ಮಾಡುವ ಮುಖಾಂತರ ಅವರೇ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಬೇಕು, ಅರ್ಜಿಗಳನ್ನ ಕೊಡಬೇಕು, ಅಲ್ಲಿ ಅವರ ಕುಟುಂಬದ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನ ಪಡೆದುಕೊಳ್ಬೇಕು, ಅವರ ಮತದಾರ ಗುರುತಿನ ಚೀಟಿ ಇದೆಯಾ, ಅವರು ನಮ್ಮ ರಾಜ್ಯದವರ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪರಿಶೀಲನೆಯನ್ನ ಅವರೇ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ನೇಮಕ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂದೆ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದಾವೆ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಆ ಒಂದು ನೇಮಕಕ್ಕೆ ಕೂಡ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ವು. ಒಂದು ಜನರ ದುಡ್ಡನ್ನ ಎಲ್ಲೋ ಒಂದ್ ಕಡೆ ಪೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೀತಿಯಲ್ಲಿ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವಿರೋಧ ಪಕ್ಷದ ನಾಯಕರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇದೀಗ ಮುಂದುವರೆದು ಮತ್ತೊಂದು ಈ ಒಂದು ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ದುಡ್ಡನ್ನ ಎಲ್ಲೋ ಒಂದು ಕಡೆ ಇವರು ಪೋಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದ್ ಕಡೆ ವಿಪಕ್ಷಗಳು ಕೂಡ ಆರೋಪ ಮಾಡಬಹುದು. ಆದ್ರೆ ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿಗಳ ಪರಿಷ್ಕರಣೆ ಹೆಸರಿನಲ್ಲಿ ತಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಇದನ್ನ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ವಿಪಕ್ಷಗಳು ತೆಗೆದುಕೊಂಡು ಹೋಗ್ತವೆ, ಗ್ಯಾರಂಟಿ ಸರ್ಕಾರ ಮತ್ತೆ ವಿಪಕ್ಷಗಳ ಒಂದು ಕೋಪಕ್ಕೆ ಗುರಿ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕಾದಷ್ಟೇ ನೋಡ್ಬೇಕಾಗಿದೆ. ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದ್ ಕಡೆನಲ್ಲಿ ರಾಜ್ಯದಲ್ಲಿ ಹಣ ಎಲ್ಲಿದೆ? ಒಂದ್ ಕಡೆನಲ್ಲಿ ಬರ ಬಂದಿದೆ, ಈ ಸರ್ಕಾರಿ ಉದ್ಯೋಗಿಗಳಿಗೆ ದುಡ್ಡು ಕೊಡೋದಕ್ಕೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಮಿತಿ ಅವಶ್ಯಕತೆ ಇತ್ತಾ ಅಂತ? ಖಂಡಿತ ಸುಕನ್ಯಾ, ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದೆ. ಆ ಸಮಿತಿಯು ಕೂಡ ಇವರು ಜವಾಬ್ದಾರಿ ಕೊಡ್ಬೇಕಾಗಿತ್ತು. ಆದ್ರೆ ಹೊಸದಾಗಿಯೂ ಕೂಡ ಗ್ಯಾರಂಟಿ ಪರಿಷ್ಕರಣಾ ಸಮಿತಿ ಅಂತಕ್ಕಂಥದಕ್ಕೆ ಇವರು ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಒಂದು ಸಾರ್ವಜನಿಕ ದುಡ್ಡನ್ನ ಒಂದು ದುಂದು ವೆಚ್ಚ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು. ಈಗಾಗಲೇ 5 ಗ್ಯಾರಂಟಿಗಳು ಕೂಡ ಹಲವಾರು ಒಂದು ಕೋಟಿಗಟ್ಟಲೆ ಕೂಡ ಈಗ ಒಂದು ಸತ್ತವರ ಒಂದು ಹೆಸರಿಗೂ ಕೂಡ ಹಣ ಜಮಾವಣೆ ಆಗಿದೆ ಅನ್ನುವಂಥ ಸುಮಾರು 1 ಲಕ್ಷ ಕುಟುಂಬಗಳಿಗೂ ಕೂಡ ಇದು ಅನರ್ಹ ಫಲಾನುಭವಿಗಳಿಗೆ ಹೋಗಿದೆ ಅನ್ನುವಂಥದ್ದು ಸರ್ಕಾರನೇ ಕೂಡ ಹೇಳಿದೆ. ಹೀಗೆ ಹಲವು ರೀತಿಯ ಒಂದು ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರವನ್ನು ಎಡೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಸಮಿತಿಯನ್ನು ರಚನೆ ಮಾಡುವ ಮುಖಾಂತರ ಅವ್ರಿಗೆ ಕೆಲವೊಂದಿಷ್ಟು ಅಧಿಕಾರವನ್ನ ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅದರ ಜೊತೆಗೆ ಅವರಿಗೆ ಮತ್ತೊಂದು ಇಂತಿಷ್ಟು ಅಂತ ಹಣದ ಭತ್ಯೆ, ಈ ರೀತಿಯಾಗಿರ್ತಕ್ಕಂಥ ಹಣವನ್ನ ನಿಗದಿಪಡಿಸ್ತಾರೆ, ಅಲ್ಲಿ ಕೂಡ ಖರ್ಚು ಹಾಕುವಂಥದ್ದು. ಹಾಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಆರ್ಥಿಕ ಸಂಕಷ್ಟವನ್ನ ತಾನೇ ಒಂದು ಎಡೆ ಮಾಡಿ ಕೊಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿದಂತ ಸಂದರ್ಭದಲ್ಲಿ ಸಹಿತ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಾಹನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅವ್ರಿಗೊಂದು ಪ್ರತಿ ತಿಂಗಳು ಕೂಡ ಹಣ ಆಗಿರ್ಬೋದು, ಹೀಗೆ ಹಲವು ರೀತಿಯ ಭತ್ಯೆಗಳನ್ನು ಕೂಡ ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇದೀಗ ಈ ಒಂದು ಪರಿಷ್ಕರಣಾ ಸಮಿತಿಗೂ ಕೂಡ ಒಂದು ಹಣವನ್ನು ನಿಗದಿಪಡಿಸಲಿಕ್ಕೂ ಕೂಡ ಮುಂದಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಇವತ್ತು ಇನ್ನೊಂದು ದೊಡ್ಡ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂ ಎಲ್ಲ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅಧಿಕಾರವನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ ಎಲ್ಲ ವರ್ಗದವರಿಗೆ ಎಲ್ಲ ಸಾಮಾಜಿಕವಾಗಿ ಇವತ್ತು ಎಲ್ಲರೂ ಕೂಡ ನೇಮಕವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ, 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿಯೊಂದು ಪಂಚಾಯತಿ ವಾರ್ಡಲ್ಲೂ 5 ಜನ ಅಂದ್ರೆ ಎಷ್ಟು ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೆ ಹೊರತು ಫಾಲೋವರ್ಸ್ ಅಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ.